ಈ ದಿನ ತುರ್ತಾಗಿ ಪತ್ರಿಕಾಗೋಷ್ಠಿಗೆ ತಮ್ಮ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿನಿಧಿಗಳ ಆಭಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಸುಮಾರು 25 ಗಿಂತ ಹೆಚ್ಚು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಕ್ರಿಯವಾದ ಶಾಸನ ನಾಯಕ ಇವತ್ತು ನನ್ನ ಜೊತೆ ನಮ್ಮ ಸಂಘದ ಉಪಾಧ್ಯಕ್ಷರು ನಾಯಕ ನಮ್ಮ ಅಡ್ಡಿ ಸೆಕ್ರೆಟರಿ ಹರೀಶ್ ಅವರು ಹಾಗೂ ಮೊದಲನೇ ಬಾರಿಗೆ ಆನ್ಲೈನ್ ಫಾರ್ಮಸಿಯಿಂದ ಏನೇನು ತೊಂದರೆಗಳಾಗುತ್ತೆ ಅನ್ನೋ ವಿಚಾರನ ನಮ್ಮ ತಂಡ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಟೆಸ್ಟ್ ಪರ್ಚೇಸ್ ಮಾಡಿ ನಾವು ಆ ಒಂದು ವಿವರಗಳನ್ನ ಕಲೆಕ್ಟ್ ಮಾಡಿದ್ದು. ಆಗ ಮೊದಲನೇ ಬಾರಿಗೆ healthcardplus.com ಅಂತ ಬೆಂಗಳೂರು ಕಾಲಿಟ್ಟಿತ್ತು. ಆ ಒಂದು ಸಂಸ್ಥೆಯಿಂದ ಯಾವುದು ಪಬ್ಲಿಕ್ಗೆ ಸಿಗಬಾರ್ದು ಮೆಡಿಸಿನ್ಸ್, ಆ ಮೆಡಿಸಿನ್ಸ್ ನಾವು ಟೆಸ್ಟ್ ಪರ್ಚೇಸ್ ಮಾಡಿದಾಗ ಈಸಿ ಅವೈಲಬಿಲಿಟಿ ಆಯಿತು. ಅದನ್ನ ನಾವು ತೆಗೆದುಕೊಂಡು ಆಗಿನ ಒಂದು ಔಷಧ ನಿಯಂತ್ರಕ ಕಂಪ್ಲೇಂಟ್ ಕೊಟ್ಟಾಗ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಮನವಿಗೆ ಸ್ಪಂದಿಸಿ ಔಷಧ ನಿಯಂತ್ರಕರು ಆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಎಲ್ಲ ಆಕ್ಟ್ ವೈಲೇಷನ್ಸ್ ಮಾಡ್ತಾ ಇದ್ರೆ ಏನೋ ಈಗಿನ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಂಡ್ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ನ ಅವರು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇತ್ತು. 2014 ನಲ್ಲಿ 150 ಕೋಟಿ ಬಿಸ್ನೆಸ್ ಮಾಡುವಂತ ಒಂದು ಏನು ದೊಡ್ಡ ಒಂದು ದಂಧೆನ ನಾವು ಸ್ಟಾಪ್ ಮಾಡಿದ ಒಂದು ಹೆಗ್ಗಳಿಕೆ ನಮ್ಮ ಒಂದು ಸಂಸ್ಥೆಗೆ ಸಲ್ತದೆ. ನಾವು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. 2015 ನಲ್ಲಿ ನಾವು ಈ ವಿಷಯ ತಗೊಂಡು ಡೆಲ್ಲಿಗೆ ಹೋದ್ವಿ. ಆಗ ಆಗಿನ ಒಂದು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಈಗ ದಿವಂಗತರಾಗಿದ್ದಾರೆ ಅನಂತ್ ಕುಮಾರ್ ಜಿ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿ ಈ ಒಂದು ಆನ್ಲೈನ್ ಪಿಡುಗು ಬಂದ್ರೆ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳಿಗೆ ತೊಂದರೆ ಆಗೋದಲ್ಲದೆ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲಗಳಾಗ್ತದೆ. ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಈಸಿ ಅವೈಲಬಿಲಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಐ ಆಮ್ ಅಗೇನ್ಸ್ಟ್ ಈ ಫಾರ್ಮಸಿ ಅಂತ ಬರೆದ್ರು. ಅವರು ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ಆರೋಗ್ಯ ಮಂತ್ರಿಗಳು ನೋಡಿ ಅಂತ ಹೇಳಿ ನಮ್ಮ ನಡ್ಡಾ ಅವರು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು. ನಡ್ಡಾ ಅವರು ಏನೆಷ್ಟಿದ್ರು ಅಂತ ಹೇಳಿದ್ರು. IT ಆಕ್ಟ್ ಅಲ್ಲಿ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ಅವರು ಈ ಫಾರ್ಮಸಿ ಅವರು ಬಿಸ್ನೆಸ್ ಮಾಡುವಂತ IT ಆಕ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ವಿ. ರವಿಶಂಕರ್ ಪ್ರಸಾದ್ ದಿನ ಅವರು ನಮಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ರು. ಈ ಎಲ್ಲಾ ವಿವರಗಳನ್ನು ತೆಗೆದುಕೊಂಡು ಭಾರತ ಸರ್ಕಾರದ ಡ್ರಗ್ ಕಂಟ್ರೋಲ್ ಆಫ್ ಜನರಲ್ ಆಫ್ ಇಂಡಿಯಾ ನಮ್ಮ ಏನು ಭಾರತ ದೇಶದ ಡ್ರಗ್ ಕಂಟ್ರೋಲ್ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಂತ ದೊಡ್ಡ ಕೀರ್ತಿ ನಮ್ಮ ಸಂಸ್ಥೆ ಹಾಗೂ ನಮ್ಮ ತಂಡಕ್ಕೆ ಮೊದಲನೇದಾಗಿ ಸಲ್ತದೆ ಅಂತ ಹೇಳ್ತಾ, ಬದಲಾದ ಕಾಲಘಟ್ಟದಲ್ಲಿ ನಮ್ಮ ಹೋರಾಟಗಳನ್ನು ಮನಗೊಂಡು ನ್ಯಾಷನಲ್ ಬಾಡಿ, ನಮ್ಮ ಏನ್ ನ್ಯಾಷನಲ್ ಬಾಡಿ ಇದೆ, ನಾವು ಮಾಡಿದ ಹೋರಾಟಗಳನ್ನ ಇಟ್ಕೊಂಡು ಮತ್ತೆ ಇದರಿಂದ ತೊಂದರೆಗಳಾಗ್ತದೆ ಅಂತ ಈ ವಿಷಯನ ಅವರು ತೆಗೆದುಕೊಂಡಿದ್ದಾರೆ. ಈ ಒಂದು ವಿಷಯ ತಗೊಂಡ್ಮೇಲೆ ಭಾರತ ಸರ್ಕಾರ ಇದಕ್ಕೊಂದು ಕಡಿವಾಣ ಹಾಕ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು 2018ರಲ್ಲಿ ಡ್ರಾಫ್ಟ್ ರೂಲ್ಸ್ ನ ಮಾಡ್ತಾರೆ. ಆ ಡ್ರಾಫ್ಟ್ ರೂಲ್ಸ್ ಗೆ ಏನ್ ಸ್ಟೇಕ್ ಹೋಲ್ಡರ್ಸ್ ನ ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ. ಹಾಗಾಗಿ ದೇಶದಾದ್ಯಂತ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಇದು ಬೇಡ, ಇದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ, ಏನ್ ಸಿಸ್ಟಮ್ ಇದೆ, ಯಾವುದೇ ಒಂದು ನಮಗೆ ಔಷಧಿ ಬೇಕಾದಾಗ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಹತ್ರ ಹೋಗ್ಬೇಕು, ಅದನ್ನ ನಾವು ಚೀಟಿ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಏನು ಒಂದು ಫಾರ್ಮಸಿ ಸೂಪರ್ವಿಷನ್ ಮೇಲೆ ಔಷಧಿ ಅಂಗಡಿಯಲ್ಲಿ ತಗೊಂಡಾಗ ನಮಗೊಂದು ನಂಬಿಕೆ ಇರುತ್ತೆ. ಏನಾದ್ರು ತೊಂದರೆ ಆದಾಗ ನಾವು ಆ ಔಷಧಿ ವ್ಯಾಪಾರಿನ ಕೇಳ್ಬೋದು, ಫಿಸಿಕಲಿ ಅವೈಲಬಿಲಿಟಿ ಸಿಗ್ತಾನೆ. ಆನ್ಲೈನ್ ತಗೊಂಡಾಗ ಅವರು ಇವತ್ತು ಮಾರ್ತಾರೆ, ನಾಳೆ ಅವರು ಟ್ರ್ಯಾಕ್ ಸಿಗೋದಿಲ್ಲ. ಹಾಗಾಗಿ ಎಲ್ಲಾ ಪಬ್ಲಿಕ್ಸ್ ವಿರೋಧ ಮಾಡಿದ್ರು ಕೇಳಿದೀವಿ. ಭಾರತ ಸರ್ಕಾರ ಈ ವಿರೋಧಕ್ಕೆ ಸ್ಪಂದನೆ ಮಾಡಿ ಒಂದು ಕಮಿಟಿ ರಚನೆ ಮಾಡ್ತದೆ. ಆ ಕಮಿಟಿ ರಿಪೋರ್ಟ್ ಕೊಡುತ್ತೆ, ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಅಂತ. ಹಾಗೆ ಒಂದು ಸೌತ್ ಡೆಲ್ಲಿ ಅಸೋಸಿಯೇಷನ್ ಅಂತ ನಮ್ಮ ಜೊತೆ ಕೆಲಸ ಮಾಡುತ್ತೆ ಡೆಲ್ಲಿಲಿ. ಅವರು ನಮ್ಮ ಒಂದು ಏನು ಹೋರಾಟಗಳ ಪ್ರತಿಗಳನ್ನು ತೆಗೆದುಕೊಂಡು ಡೆಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಡೆಲ್ಲಿ ಹೈಕೋರ್ಟ್ ಸ್ಟೇ ಕೊಡ್ತಾರೆ. ಯಾವುದು ನೀವು ಡ್ರಾಫ್ಟ್ ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಡಿ, ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ಟೇ ಕೊಡ್ತಾರೆ. ನಿರಂತರವಾಗಿ ಡೆಲ್ಲಿ ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇದೆ. ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ ಸ್ಟೇ ಕೊಟ್ಟರು ಸಹ ಈ ಫಾರ್ಮಸಿ ಪೋರ್ಟಲ್ಗಳು ತಮ್ಮ ಒಂದು ವ್ಯಾಪ್ತಿನ ವಿಸ್ತರಿಸಿ ಬೆಂಗಳೂರು ಕರ್ನಾಟಕ ಮಾತ್ರವಲ್ಲದೆ ಎಲ್ಲ ರಾಜ್ಯಗಳಲ್ಲೂ ತಮ್ಮ ಬಾಹುಗಳನ್ನು ವಿಸ್ತರಿಸಿ ಅನಧಿಕೃತವಾಗಿ ಜೀವರಕ್ಷಕ ಔಷಧಿಗಳನ್ನ ಎಲೆಕ್ಟ್ರಾನಿಕ್ ವಸ್ತುಗಳ ರೀತಿ, ತರಕಾರಿಗಳ ರೀತಿ ಮನ ಬಂದಂತೆ ಮಾಡ್ತಾ ಇದ್ದಾರೆ. ಇದನ್ನ ನೀವು ಏನು ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಕೋರ್ಟ್ ಒಂದು ಆದೇಶನ ಉಲ್ಲಂಘನೆ ಮಾಡ್ತಾ ಇದೆ, ಕಂಟೆಂಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಾಗ ನಮ್ಮ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅವರು ಎಲ್ಲಾ ರಾಜ್ಯದ ಔಷಧ ನಿಯಂತ್ರಣಕ್ಕೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಎಲ್ಲೆಲ್ಲಿ ಈ ಫಾರ್ಮಸಿ ಕೆಲಸ ಮಾಡ್ತಾ ಇದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಅಂತ.
ಈಗ ಎಲ್ಲಾ ರಾಜ್ಯಗಳಲ್ಲೂ ನಿರ್ದಾಕ್ಷಿಣ ಕ್ರಮ ಜರುಗಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಔಷಧ ನಿಯಂತ್ರಣೆಗೆ ಹಿಂದೆ ಔಷಧ ನಿಯಂತ್ರಣ ಇಲಾಖೆ ಇತ್ತು. ಇತ್ತೀಚೆಗೆ ಫುಡ್ ಸೇಫ್ಟಿ ಅಂಡ್ ರೆಕಮೆಂಡೇಶನ್ ಅಂತ ಬದಲಾದ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಇಲಾಖೆಗೆ ಆಯುಕ್ತರಾಗಿ ಕೆ ಶ್ರೀನಿವಾಸ್ ಸರ್ ಅವರು ಬಂದ್ಮೇಲೆ ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಗ್ರೀವೆನ್ಸಸ್ ನಾವು ಒಂದು ಜವಾಬ್ದಾರಿಯುತ ರಾಜ್ಯ ಸಂಸ್ಥೆಯಾಗಿ ಸತತವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅವರು ನಮಗೆ ತೃಪ್ತಿಕರವಾದ ಒಂದು ಆದೇಶಗಳನ್ನ ನೀಡುತ್ತಾರೆ. ಆ ಒಂದು ಪ್ರತಿಗಳು ನಾನು ಪ್ರೆಸ್ ರಿಲೀಸ್ ಅಲ್ಲಿ ನಿಮಗೆ ಅಟ್ಯಾಚ್ ಮಾಡಿದ್ದೇನೆ. ಅದರಲ್ಲಿ ಈ ಹಿಂದೆ ಔಷಧ ನಿಯಂತ್ರಣ ಆಗಿರುವಂತ ನಮ್ಮ ಖಾನಾಪುರ ಸರ್ ಏನ್ ನಾವು ಡೀಪ್ ಡಿಸ್ಕೌಂಟ್ ಬಗ್ಗೆ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ. ಹೌದು, ಇದರಿಂದ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ತಾವು ಕೇಳ್ಬೋದು, ಡಿಸ್ಕೌಂಟ್ ಕೊಟ್ರೆ ನಮ್ಮ ಜನಕ್ಕೆ ಅನುಕೂಲ ಅಲ್ವಾ ಅಂತ. ನಾವು ಡಿಸ್ಕೌಂಟ್ ಕೊಡೋದ್ರಲ್ಲಿ ಅದ್ರ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಏನು ನಮಗೆ NPPA ಅಂತ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಬಾಡಿ ಇದೆ, ಏನು ಪ್ರೈಸಿಂಗ್ ಅಥಾರಿಟಿ, ನಮಗೆ ಕೊಟ್ಟಿರುವಂತ ಮಾರ್ಜಿನ್ ಶೆಡ್ಯೂಲ್ಗೆ 16%, ನಾನ್ ಶೆಡ್ಯೂಲ್ಗೆ 20%, ಅವರೇಜ್ ನಮಗೆ ಆಲ್ಮೋಸ್ಟ್ 20% ಅನ್ಕೊಳ್ಳಿ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಅನಧಿಕೃತ ಏನು ಆನ್ಲೈನ್ ಪೋರ್ಟಲ್ಸ್ಗಳು, ಕ್ವಿಕ್ ಡೆಲಿವರಿ ಕಾಮರ್ಸ್ಗಳು ಇವತ್ತು 20%ಗಿಂತ ಹೆಚ್ಚಾಗಿ ಆಫರ್ ಮಾಡ್ತಾ ಇದ್ದಾರೆ. ಇವತ್ತು ತಾವು ಮೀಡಿಯಾ ಒಂದು ಮಹನೀಯರು ನೋಡ್ತಾ ಇದ್ದೀರಾ, ಡೇ ಬೈ ಡೇ ಯಾವ ರೀತಿ ಕೌಂಟರ್ಫಿಟ್ ಡ್ರಗ್ಸ್ ಬರ್ತಾ ಇದೆ. ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಯಾವ ರೀತಿ ಕೌಂಟರ್ಫಿಟ್ ಡ್ರಗ್ಸ್ ಬರ್ತಾ ಇದೆ ಅಂತ, ಎಲ್ಲಿಂದ ಬರ್ತಾ ಇದೆ ಅಂತ ನಮ್ಗೆ ಈಗ ಅರ್ಥ ಆಗ್ತದೆ. ಅವರ ಒಂದು ಈ ಅಸಹಜ ರೀತಿಯ ರಿಯಾಯಿತಿಗಳನ್ನ ಏನು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ, ಈ ಒಂದು ಕೌಂಟರ್ಫಿಟ್ ಡ್ರಗ್ಸ್ ಸೇರ್ಕೊಂಡಿದೆ. ಇದಲ್ಲದೆ ನಾವು ಸ್ವಾತಂತ್ರ್ಯ ನಂತರ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಯಾವುದೇ ಒಂದು ಗೌರ್ಮೆಂಟ್ ಬಜೆಟ್ ಇಲ್ಲದೆ ಅವರವರ ಒಂದು ಏನು ವೃತ್ತಿನ ಕಟ್ಕೊಂಡಿದ್ದಾರೆ. ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 45,000ಕ್ಕೂ ಹೆಚ್ಚು ಔಷಧ ವ್ಯಾಪಾರಿಗಳಿದ್ದೀವಿ. ಬದಲಾದ ಕಾಲಘಟ್ಟದಲ್ಲಿ ಇನ್ನೇನು ಗೌರ್ಮೆಂಟ್, ಭಾರತ ಸರ್ಕಾರ ಇನ್ನೂ ಅವರಿಗೆ ಒಂದು ಅಧಿಕೃತ ಮುದ್ರೆ ಒಪ್ಪಲಿಲ್ಲ. ಆದ್ರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಮುಗಿಸುವಂತ ನಿಟ್ಟಿನಲ್ಲಿ ನಮ್ಗಿರುವಂತ ಫಿಕ್ಸೆಡ್ ಮಾರ್ಜಿನ್ಗಿಂತ ಹೆಚ್ಚಾಗಿ ಅವರು ಕೊಟ್ಟು ಗ್ರಾಹಕರನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಶಿಸಿ ಹೋಗ್ತಾ ಇರೋದು ನೋಡ್ತಾ ಇದ್ರಿ. ದಿನೇ ದಿನೇ ನಾವು ನೋಡ್ತಾ ಇದ್ರಿ, ಮಂತ್ಲಿ ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಆಗ್ತಾ ಇದೆ ಅಂತ. ಮೊದಲು ಸ್ವಾತಂತ್ರ್ಯದಲ್ಲಿ ಯಾರು ಇರಲಿಲ್ಲ. ಈಗ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಏನು ಟೆಕ್ನಾಲಜಿಗೆ ಅನುಕೂಲವಾಗಿ ಇವರು ನಮ್ಮನ್ನ ಒಂದು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ರಾಜ್ಯ ಸಂಸ್ಥೆಯಾಗಿ ನಮ್ಮ ಒಂದು ಕರ್ತವ್ಯ ಕೂಡ ಆಗಿದೆ. ನಮ್ಮ ಒಂದು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಉಳಿಸ್ಕೋಬೇಕಾದ ಒಂದು ಗುರುತರದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಾಗೆಯೇ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಬೇಕಂತ ಒಂದು ಏಕೈಕ ಉದ್ದೇಶದಿಂದ ಆನ್ಲೈನ್ ಫಾರ್ಮಸಿಗಳನ್ನ ತಾವು ನೋಡ್ತಾ ಇದ್ದೀರಿ, ಯಾವ ರೀತಿ ಡ್ರಗ್ಸ್ ವಿತರಣೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಅಡೆತಡೆ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಔಷಧಿಗೆ ಬರ್ಬೇಕಾದ್ರೆ ಏನೊಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಬರ್ತಾರೆ. ನಮ್ಮಲ್ಲಿ ಫೇಸ್ ಟು ಫೇಸ್ ನಮ್ಮಲ್ಲಿ ಸಂವಾದ ನಡೀತದೆ. ನಾವು ಅದು ಔಷಧಿ ಬಗ್ಗೆ ತಿಳುವಳಿಕೆ ಹೇಳಿ ಅವರಿಗೆ ನಾವು ಕೊಡ್ತೀವಿ. ಈ ಔಷಧಿ ತಗೋಬೇಕು, ಈ ಔಷಧಿ ತಗೋಬಾರ್ದು, ಎಷ್ಟು ತಗೋಬೇಕು ಅಂತ ನಾವು ಹೇಳ್ತೀವಿ. ಅದೇ ಈಗ ತಾವು ಈಗ ಎಲ್ಲ ಪ್ರಭುರಿದ್ರಿ, ಇವತ್ತು ಒಂದು ಯಾವ್ದಾದ್ರು ಒಂದು ಮೆಡಿಸಿನ್ಗೆ ನೀವು ಕ್ವಿಕ್ ಡೆಲಿವರಿ ಆಪ್ಸ್ ಇರ್ಬೋದು, ಆನ್ಲೈನ್ ಪೋರ್ಟಲ್ಸ್ ಹಾಕಿದ್ರೆ ಅವರು ಮೊದಲನೇದಾಗಿ ನಿಮ್ಮನ್ನ ಪ್ರಿಸ್ಕ್ರಿಪ್ಷನ್ ಕೇಳ್ತಾರೆ. ನಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಅವರು ಒಂದು ಎಲ್ಲೋ ಈಗ ಬ್ಯಾಂಗ್ಳೂರಿಂದ ಒಂದು ಲಾಗಿನ್ ಆದ್ರೆ ಡೆಲ್ಲಿಯಿಂದನೋ ಬಾಂಬೆಯಿಂದನೋ ಒಬ್ಬರು ಡಾಕ್ಟರ್ ಕನೆಕ್ಟ್ ಆಗ್ತಾರೆ. ಅಲ್ಲಿಂದ ಅವ್ರಿಗೆ ಸಿಂಪಲ್ 4-5 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಸ್ ಕೇಳ್ಬಿಟ್ಟು ಅವರು ಒಂದು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡ್ಕೊಡ್ತಾರೆ, ಅವ್ರು ಬೇಕಾದ ಡ್ರಗ್ಸ್. ಆ ಒಂದು ಈಸಿ ಪ್ರಿಸ್ಕ್ರಿಪ್ಷನ್ ಡೆವಲಪ್ ಆಗೋದ್ರಿಂದ ಅವ್ರಿಗೆ ಈಸಿ ಅವೈಲಬಿಲಿಟಿ ಆಫ್ ಮೆಡಿಸಿನ್ ಸಿಕ್ತು. ಅವನು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಅವನಿಗೆ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಕೇಳಿರ್ಬೋದು, ಅದು ಈಸಿ ಆಗುತ್ತೆ. ಆ ಪ್ರಿಸ್ಕ್ರಿಪ್ಷನ್ ಅವನು ಪ್ರಕ್ಯೂರ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಇದೆ. ಒಂದೇ ಒಂದು ಆನ್ಲೈನ್ ಪೋರ್ಟಲ್ ಇಲ್ಲ, ಇಲ್ಲಿ 100 ಇದೆ. ಎಲ್ಲಾ ಪೋರ್ಟಲ್ಗೂ ಅವ್ರು ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿ ಅವನಿಗೆ ಎಲ್ಲಾ ಕಡೆ ಗ್ರಾಪ್ ಮಾಡಿ ಅವನಿಗೆ ಈಸಿ ಅವೈಲಬಿಲಿಟಿ ಆಫ್ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಸಿಗ್ತಾ ಇದೆ. ಇದರಿಂದ ನಮ್ಮ ಒಂದು ಸಾರ್ವಜನಿಕರ ಜೀವನ ತುಂಬಾ ಹಾಳಾಗ್ತಾ ಇದೆ. ಯುವ ಜನತೆ ಏನು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಾವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ. ಇದನ್ನ ಒಂದು ತಡೆಯೋ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಸತತವಾಗಿ ಆನ್ಲೈನ್ ಫಾರ್ಮಸಿ ನಿಲ್ಲಿಸಬೇಕು. ಈ ಕ್ವಿಕ್ ಡೆಲಿವರಿ ಆಪ್ಸ್ ಏನು ಡೆಲಿವರಿ ಮಾಡ್ತಾ ಇದ್ದಾರೆ, ಡೆಲಿವರಿ ಸಿಸ್ಟಮ್ ನಿಲ್ಲಿಸಬೇಕು. ಈ ಡೀಪ್ ಡಿಸ್ಕೌಂಟ್ ಅಡ್ವರ್ಟೈಸ್ಮೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ನಿಲ್ಲಿಸಬೇಕು. ಇನ್ನೊಂದು, ನಮ್ಮ ಒಂದು ಡ್ರಗ್ಸ್ ಅಂಡ್ ಕ್ಲಾಸ್ ಆಕ್ಟ್ ಪ್ರಕಾರ ನಾವು ಬದಲಿ ಔಷಧಿ ಕೊಡೋಂಗಿಲ್ಲ. ಇವತ್ತು ಒಂದು ಚೈನ್ ಸ್ಟೋರ್ಸ್ ನಾವು ನೋಡಿರ್ಬೋದು, ನೈಟ್ ಪ್ಲಸ್ ಏನು ಅವ್ರದ್ದು ಬೋರ್ಡ್ಸ್ ನೋಡಿದಿರ 50 to 70% ಅಂತ.
ನಾವು ಯಾವುದೋ ಒಂದು ಡ್ರಗ್ ನಾವು ತಗೊಂಡೋದಾಗ 50 to 80% ಅದು ಕೊಡ್ಲಿಕ್ಕೆ ಆಗಲ್ಲ. ನೀವು ಬೇಕಾದ್ರೆ ಕೇಳಿ, ಅವರು ನಿಮ್ಮನ್ನ ಮೈಂಡ್ ವಾಶ್ ಮಾಡ್ತಾನೆ. ಏನು ಈ ಔಷಧಿ ತಗೊಂಡ್ರೆ ನಿಮ್ಗೆ ಇಷ್ಟು ಪರ್ಸೆಂಟ್ ಕೊಡ್ತೀವಿ, ನಮ್ಮ ಔಷಧಿ ಕೊಟ್ರೆ ನಿಮ್ಗೆ 50 to 80% ಕೊಡ್ತೀವಿ ಅಂತ. ಯಾವುದು NPPA ಇಂದ ಏನು ಡ್ರಗ್ ಪ್ರೈಸ್ ಕಂಟ್ರೋಲ್ಗೆ ಹೇಳುವೋ ಆ ಡ್ರಗ್ಸ್ ನ ಅವರು ಸೇಲ್ ಮಾಡಿ ₹100 MRP ಗೆ ₹500 MRP ಹಾಕಿರ್ತಾರೆ. ಅದರಲ್ಲಿ 50% ಮಾಡಿ ಏನು ನಮ್ಮ ಬ್ರಾಂಡೆಡ್ ಡ್ರಗ್ಸ್ ಗಿಂತ ಹೆಚ್ಚಾಗಿ ಅವರು ಕೊಡ್ತಾರೆ. ಇದು ಒಂದು ಹಗಲು ದರೋಡೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ವಿಕ್ ಕಾಮರ್ಸ್ ಡೆಲಿವರಿಗಳು ಇವತ್ತು ಡೆಲಿವರಿ ಮಾಡುವಂತ ಪೇಷಂಟ್ಸ್ ಯಾರು ಮೆಡಿಸಿನ್ಸ್ ಮಾಡ್ತಾರೆ, ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಪರ್ಸನ್ಸ್ ಇರ್ತಾರೆ, ಸೇಲ್ಸ್ಮನ್ಸ್, ಅವ್ರ ಜೊತೆ ಫಾರ್ಮಸಿಸ್ಟ್ ಸಹ ಇರ್ತಾರೆ. ಇವತ್ತು ಡೆಲಿವರಿ ಮೆಡಿಸಿನ್ಸ್ ಇವಾಗಲೇ ಹೇಳ್ತೇನೆ ನಿಮ್ಗೆ, ಯಾವುದೋ ಒಂದು ಫೇಕ್ ಪ್ರಿಸ್ಕ್ರಿಪ್ಷನ್ಸ್ ಡೆಲಿವರಿ ಬಂದ ಮೆಡಿಸಿನ್ಸ್, ಅದು ಒಂದು ಅವರ ಒಂದು ಏನೋ ಒಂದು ಇನ್ಸುಲಿನ್ ಇರ್ಬೋದು, ಬೇರೆ ಇರ್ಬೋದು, ಅದು ಇನ್ನು ಟೆಂಪರೇಚರ್ ಅಲ್ಲಿ ತಗೊಂಡೋಗ್ಬೇಕಾಗತ್ತೆ. ಇವತ್ತು ಆರ್ಡರ್ ಮಾಡಿದಾಗ ಅವನು ಏನು ಡ್ರಗ್ ಬಗ್ಗೆ ನಾಲೆಡ್ಜೇ ಇರೋದಿಲ್ಲ ಡೆಲಿವರಿ ಬಾಯ್ಗೆ. ಏನು ಝೊಮ್ಯಾಟೊ ಇರ್ಬೋದು, ಏನು ಇವತ್ತು ನಿಮ್ಮ ಸ್ವಿಗ್ಗಿ ಇರ್ಬೋದು, ಯಾವುದು ನಿಮ್ಮ ಬ್ಲಿಂಕಿಟ್ ಇರ್ಬೋದು, ಅವರು ತರಕಾರಿ ಎಲ್ಲ ಸರಬರಾಜು ಮಾಡ್ತಾರೆ. ಆ ರೀತಿ ಮೆಡಿಸನ್ ಸರಬರಾಜು ಮಾಡ್ತಾರೆ. ಯಾವ ರೀತಿ ಯಾವ ಟೆಂಪರೇಚರ್ ತಗೋಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಇಲ್ಲಿಂದ ಲಾಸ್ ಆಗಿರುತ್ತೆ. ಆ ಒಂದು ವ್ಯತಿರಿಕ್ತ ಪರಿಣಾಮ ನಮ್ಮ ಒಂದು ಸಾರ್ವಜನಿಕರ ಮೇಲೆ ಆಗುತ್ತೆ. ನಮ್ಮ ಆತಂಕ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನ ನಾವು ಕಳಿಸ್ಬೇಕಾಗಿದೆ. ಹಾಗೆಯೇ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ನ ಈಸಿ ಅವೈಲಬಿಲಿಟಿ ಆಗ್ಬಾರ್ದು ಅಂತ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸಚಿವರು ತುಂಬಾ ಏನು ಒಂದು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಆಯುಕ್ತರಾಗಿ ಬಂದ ಶ್ರೀನಿವಾಸ್ ಅವರು ತುಂಬಾ ಕ್ರಿಯಾಶೀಲವಾಗಿ ಪ್ರಬುದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸತತವಾಗಿ ಅವರಿಗೆ ಈ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಕೇಳಿದಾಗ ಈ ಡೀಪ್ ಡಿಸ್ಕೌಂಟ್ ಬಗ್ಗೆ ಕೆಲವು ಸರ್ಕ್ಯುಲರ್ಸ್ ಮಾಡಿದ್ದಾರೆ. ಯಾರು ಅನಧಿಕೃತವಾಗಿ ಈ ತರ ನೀವು ಆಮಿಷಗಳನ್ನು ತೋರಿಸಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು. ಅವರನ್ನು ಬಿಲ್ ಚೆಕ್ ಮಾಡಬೇಕು, ಅವ್ರಿಗೆ ಏನ್ ರೇಟ್ ಬಂದಿದೆ, ಅವ್ರು ಯಾವ ರೀತಿ ಅವರ ಬಿಲ್ ರೇಟ್ಗಿಂತ ಎಕ್ಸ್ಟ್ರಾ ಹೆಂಗ್ ಕೊಡ್ತಾರೆ ಆ ಬ್ಯಾಚ್ ಚೆಕ್ ಮಾಡಬೇಕು. ಆಗಾಗ ನಾಟ್ ಆಫ್ ಸ್ಟ್ಯಾಂಡರ್ಡ್ ನಮ್ಮ ಏನು ಕಲಬೆರಕೆ ಔಷಧಿಗಳು ಬರ್ತವೆ ಅದು ಮಾಡ್ತಾ ಇದ್ರಂತ ಚೆಕ್ ಮಾಡ್ಬೇಕಂತ ಅವರು ಎಲ್ಲ ಒಂದು ಅಮಲಜಾರ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಆಫ್ ಕರ್ನಾಟಕಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಾವು ನೋಡ್ಬೋದು ನಮ್ಮ ಒಂದು ಆತಂಕ ನಾವು ರಿಪೀಟೆಡ್ಲಿ ಕೇಳ್ಕೊಂಡಾಗ ತಮ್ಮ ಒಂದು ಪ್ರೆಸ್ಟೀಜ್ ಅಲ್ಲಿ ಮೊದಲನೇ ಪೇಜ್ ಅಲ್ಲಿ ನಾವು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ. ಯಾವುದು ಕರ್ನಾಟಕದಲ್ಲಿ ಆನ್ಲೈನ್ ಪೋರ್ಟಲ್ಸ್ ಇರ್ಬೋದು, ಸುದ್ದಲ್ಲಿ ಕಾಮರ್ಸ್ ಇರ್ಬೋದು, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ವೈಲೇಷನ್ಸ್ ಮಾಡಿ ಔಷಧಿಗಳನ್ನ ಬೇಕಾಬಿಟ್ಟಿ ಸರ್ಚ್ ಮಾಡ್ತಾ ಇದ್ದಾರೆ. ತಗೊಂಡು ವರದಿ ಕೊಡ್ಬೇಕಂತ ಇತ್ತೀಚೆಗೆ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ನಾವು ಆನ್ಲೈನ್ ಫಾರ್ಮಸಿ ಈ ಡೀಪ್ ಬಿಸ್ನೆಸ್ ವಿರೋಧ ಮಾಡ್ತೀವಿ. ಇವತ್ತು ನೇಷನ್ ವೈಡ್ ಬಂದ್ ಕಾಲ್ ಮಾಡಿದ್ದಾರೆ. ಅವರಿಗೆ ನಮ್ಮ ನೈತಿಕ ಬೆಂಬಲ ವ್ಯಕ್ತಪಡಿಸ್ತೇವೆ. ನೈತಿಕ ಬೆಂಬಲ ಅಂದ್ರೆ ನಾವೇನು ಕಪ್ಪು ಪಟ್ಟಿ ಧರಿಸಿ ನಾವು ವ್ಯಾಪಾರ ಮಾಡೋದ್ರ ಮುಖಾಂತರ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಹಿಂದೆ ಬಂದ್ ಮಾಡಿದ್ದೇವೆ. ಸುಮಾರು ಸಾರಿ ಬಂದ್ ಮಾಡಿ ಏನು ಪ್ರಯೋಜನ ಆಗಲಿಲ್ಲ. ಬಂದ್ ಒಂದೇ ಪರಿಹಾರ ಅಲ್ಲ. ಎಲ್ಲ ನಮ್ಮ ಔಷಧಿ ವ್ಯಾಪಾರಿಗಳು, ಕರ್ನಾಟಕದ ಔಷಧಿ ವ್ಯಾಪಾರಿಗಳು ಅಂಗಡಿಗಳನ್ನ ಇದರಿಂದ ತೆಗೆದು ಏನು ನೇಷನ್ ವೈಡ್ ಬಂದ್ಗೆ ನೈತಿಕವಾಗಿ ಬೆಂಬಲ ಕೊಡೋದು ಮುಖಾಂತರ ಅಂದ್ರೆ ನಮ್ಮ ಕಪ್ಪು ಪಟ್ಟಿ ಧರಿಸಿ ನೈತಿಕವಾಗಿ ಬೆಂಬಲ ಕೊಟ್ಟು ಕರ್ನಾಟಕದ ಇರುವ ಎಲ್ಲ ಔಷಧಿ ವ್ಯಾಪಾರಿಗಳು 20ನೇ ತಾರೀಕು ಏನ್ ಕಾಲ್ ಮಾಡಿದ್ದಾರೆ ನೇಷನ್ ವೈಡ್ ಬೈಂಡ್ ಅಲ್ಲಿ ಭಾಗವಹಿಸ್ತಾ ಇಲ್ಲ. ಎಲ್ಲ ಅಂಗಡಿಗಳು ಬಾಗಿಲನ್ನು ತೆರೆದು ಸಾರ್ವಜನಿಕರ ಒಂದು ಸೇವೆಗೆ ನಾವು ನಿರಂತರವಾಗಿ ಸಹಕಾರಿಯಾಗ್ತೀವಿ ಅಂತ ತಮ್ಮಲ್ಲಿ ನಾವು ಕೇಳ್ಕೊಂತ ಈ ಒಂದು ವಿಷಯದಲ್ಲಿ ಪ್ರೆಸ್ ಮೀಡಿಯಾ ಇರ್ಬೋದು, ಯಾವುದು ನಮ್ಮ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಲ್ ಇಂಡಿಯಾ ಸ್ಟ್ರೈಕ್ ಬಗ್ಗೆ ಬರ್ತಾ ಇದೆ. ಎಲ್ಲ ಸಾರ್ವಜನಿಕರು ಆತಂಕರಾಗಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಡೋದು ನಮ್ಮ ಗೌರವಾನ್ವಿತ ಪ್ರತಿನಿಧಿಗಳಿಗೆ, ಪ್ರಿಂಟ್ ಮೀಡಿಯಾ ಇರ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಮ್ಮ ಒಂದು ಬದ್ಧತೆಯಿಂದ ನಾವು ಏನು ಕೆಲಸ ಮಾಡ್ತಾ ಇದೀವಿ, ನಮ್ಮ ಡಿಸಿಷನ್ ಮಾಡ್ತಾ ಇದೀವಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವೇನು ಓಪನ್ ಮಾಡ್ತಾ ಇದೀವಿ, ಬಂದ್ಗೆ ನಾವು ನೈತಿಕವಾಗಿ ಕಪ್ಪು ಪಟ್ಟಿ ಧರಿಸುವಾಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ. 20ನೇ ತಾರೀಕು ಕರ್ನಾಟಕದಲ್ಲಿ ಯಾವುದೇ ಅಂಗಡಿ ಕ್ಲೋಸ್ ಆಗೋದಿಲ್ಲ. ಸಾರ್ವಜನಿಕರು ಯಾರು ಆತಂಕಕ್ಕೆ ಒಳಗಾಗಬೇಡ ಅಂತ ಹೇಳಿ ತಾವು ತಮ್ಮ ಒಂದು ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಏನು ಪ್ರಯೋಜನ ಆಗ್ಲಿಲ್ಲ. ರಾಷ್ಟ್ರೀಯ ಸಂಘ ಏನ್ ಮಾಡ್ಬೇಕಾಗಿತ್ತು, ಸರ್ಕಾರಕ್ಕೆ ಗಡುವು ಕೊಡ್ಬೇಕಾಗಿತ್ತು. ಸರ್ಕಾರ ಗಡುವು ಕೊಟ್ಟು ಕೆಲವು ಪ್ರೊಟೆಸ್ಟ್ಗಳು ಮಾಡ್ಬೇಕಾಗಿತ್ತು. ಪ್ರೊಟೆಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ನಾವು ನಮ್ಮ ಯಾವುದೇ ಒಂದು ಸ್ಪಂದನೆ, ಇದು ಕೋರ್ಟ್ ಇದೆ, ಈಗ ಹೈಕೋರ್ಟ್ ಅಲ್ಲಿ ಇಶ್ಯೂ, ಈಗ ಸರ್ಕಾರ ಡಿಸಿಷನ್ ತಗೊಳಕ್ ಆಗಲ್ಲ ಅಷ್ಟು ಬೇಗ. ಅವರಿಗೆ ಟೈಮ್ ಕೊಟ್ಟು ಆಗ ಸಂಘಟನೆ ಒಂದು ಬಂದಂತ ಮಾಡಿದ್ರೆ ಎಲ್ಲ ಮಾಡ್ತಾ ಇತ್ತು. ಇವತ್ತು ಹಲವಾರು ಸ್ಟೇಟ್ ಬಂದಲ್ಲಿ ಭಾಗವಹಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಏನೋ ಇದು ಆಕ್ಟಿವ್ ಕೆಲಸ ಮಾಡ್ತಾ ಇದೆ, ಆನ್ಲೈನ್ ಪೋರ್ಟಲ್ಸ್ ಇರ್ಬೋದು, ಕ್ವಿಕ್ ಆಪ್ಸ್ ಇರ್ಬೋದು, ಅವರು ಎಲ್ಲೆಲ್ಲಿ ವೈಲೇಷನ್ ಮಾಡ್ತಾ ಇದ್ದಾರೆ ನಮ್ಮ ಆಪ್ನಲ್ಲಿ ಅನಧಿಕೃತ ಎಲ್ಲಿ ಮಾಡ್ತಾರೆ,
ನಮ್ಮ ಎಲ್ಲ ಕರ್ನಾಟಕದ ಎಲ್ಲಾ ಭಾಗದ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ನೀವು ಈ ಕೂಡಲೇ ಆ ಒಂದು ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಂಡು ನೀವು ಅವ್ರು ಕ್ಯಾನ್ಸಲ್ ಮಾಡ್ಬೇಕು ಲೈಸೆನ್ಸ್, ಆ ವರದಿ ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿಕ್ತ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶ ಮಾಡಿದ ತಕ್ಷಣ ನಾವು ರಾತ್ರೋರಾತ್ರಿ ಇಂಪ್ಲಿಮೆಂಟ್ ಆಗೋದ್ರ ಅವ್ರಿಗೂ ಕಾಲಾವಕಾಶ ಕೊಡ್ಬೇಕು ಅಂತ ಇದು ಮಾರ್ಚ್ ಅಲ್ಲಿ ಮಾಡಿದ್ದಾರೆ ಸರ್. ಹಾ ಹಾ ಹೌದು ಹೌದು ಹೌದೌದೌದು ಅವ್ರು ತೃಪ್ತಿಕರವಾಗಿದೆ ಅಲ್ಲಿ ಮಾಡಿದ್ದಾರೆ. ಕೆಲವರೆಲ್ಲ ಆ ಒಂದು ಆದೇಶದ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ, ಅವರು ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ನಿರಂತರವಾಗಿ ನಡೀತಾ ಇರ್ತದೆ. ಈಗ ನಮಗೆ ಆಯುಕ್ತರು ತುಂಬಾ ಸ್ಪೇಸ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅರ್ಥ ಸರ್ ತಮಗೆ ನಮ್ಮ ಒಂದು ರಾಷ್ಟ್ರೀಯದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಅದ್ರ ಪ್ರಕಾರ ನಮಗೆ ಶೆಡ್ಯೂಲ್ ಮೆಡಿಸಿನ್ಸ್, ನಾನ್ ಶೆಡ್ಯೂಲ್ ಮೆಡಿಸಿನ್ಸ್ ಇದೆ ಸರ್. ನಮಗೆ 16% ಶೆಡ್ಯೂಲ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಇದು ಸುಮಾರು 30 ವರ್ಷಕ್ಕಿಂತ ಹಿಂದೆ ಮಾರ್ಜಿನ್ ಆಗಿರುವಂತದ್ದು. ಈಗ ನಾನ್ ಶೆಡ್ಯೂಲ್ಗೆ 20% ಕೊಡ್ತಾರೆ ಸರ್. ನಮ್ಮ ಒಂದು ಫಾರ್ಮಸಿಸ್ಟ್ ನಾವು ಉಳಿಬೇಕಲ್ಲ ಸರ್, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಮ್ಮ ವೃತ್ತಿ ನಾವು ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅದ್ರ ಬಿಟ್ಟರೆ ನಮ್ಗೆ ಜೀವನ ಬೇರೆ ಇಲ್ಲ. ನಮ್ಮ ಒಂದು ಮಾರ್ಜಿನ್ ನಾವು ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನಾವು ಕೇಳಿದ್ರೆ ನಾವು ಯಾವುದು ನಾವೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಕಸ್ಟಮರ್ಸ್ಗೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈಗ ಪರಿಸ್ಥಿತಿ ಏನಾಗಿದೆ, ಏನು ನಮಗಿರೋಂಥ ಮಾರ್ಜಿನ್ ಬಿಟ್ಟು ಡಬಲ್ ಅವ್ರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದು ನಮ್ಮ ಆತಂಕ. ಫಾರ್ಮಸಿ ಆಕ್ಟ್ ಏನ್ ಬರುತ್ತೆ, ಫಾರ್ಮಸಿ ಆಕ್ಟ್ ಅಂತ ಆಕ್ಟ್ ಪ್ರಕಾರ ರಿಯಾಯಿತಿಗಳನ್ನ ಘೋಷಣೆ ಮಾಡೋದು ಫಾರ್ಮಸಿ ಆಕ್ಟ್ ಅಲ್ಲಿ ತಪ್ಪು. ಅದು ಕಾನೂನಲ್ಲಿ ಕ್ಲಿಯರ್ ಆಗಿದೆ. ಫಾರ್ಮಸಿ ಆಕ್ಟ್ 1941 ನಲ್ಲೇ ಇದೆ. ರಿಯಾಯಿತಿಗಳನ್ನ ಘೋಷಣೆ ಮಾಡೋದು ತಪ್ಪು. ಇಲ್ಲೇನಾಗತ್ತೆ, ಸಾಂಪ್ರದಾಯಿಕ ಔಷಧಿ ಅಂಗಡಿಗಳು ನಾವು ನಮ್ಮ ಗಿರಾಕಿಗಳು ಯಾರಿದ್ದಾರೆ ಅವರ ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿರ್ತೇವೆ. ಕೆಲವ್ರಿಗೆ ನಾವು ಫ್ರೀ ಆಗು ಮೆಡಿಸಿನ್ ಕೊಡ್ತಾ ಇದ್ದೇವೆ, ಕೆಲವ್ರಿಗೆ ನಾವು ಫ್ರೀ ಆಗಿ ಕೊಡ್ತೇವೆ. ಇವಾಗ ಬೀದಿ ಬದಿ ವ್ಯಾಪಾರಿಗಳು, ಗುಡ್ಸೋರು, ಈ ತರ ಅವ್ರ ಆರ್ಥಿಕತೆಯ ತೊಂದರೆ ಇದ್ದಾಗ ಎಷ್ಟೋ ಸಾರಿ ನಾವು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಯಾರಿಗೂ ಹೇಳ್ದಿರ ಫ್ರೀ ಆಗಿ ಮೆಡಿಸಿನ್ ಕೊಡುವಂತ ವ್ಯವಸ್ಥೆನೂ ಮಾಡಿದ್ದೇವೆ. ಅಲ್ಲ, ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಅಲ್ಲ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಹೊಟ್ಟೆ ನೋವು, ಮೈಕೈ ನೋವು, ಇನ್ನೊಂದು ಅಂತ ಬಂದಾಗ ಅವ್ರಗಳಿಗೆಲ್ಲ ನಾವು ಫ್ರೀ ಆಗಿ ಮೆಡಿಸಿನ್ ಕೊಡ್ತಾ ಇದೀವಿ. ಅದನ್ನ ನಾವೆಲ್ಲೂ ಪ್ರಚಲಿತವಾಗಿ ಹೇಳ್ಕಾಣ್ತಾ ಇಲ್ಲ. ಅವರವರ ಅಂಗಡಿಯಲ್ಲಿ ಅವರವರ ನಿರ್ಧಾರ. ಅದು ಯಾವ್ದ ಸುಮಾರು ಜನ ಮಾಡ್ತಾ ಇದ್ದಾರೆ ಸರ್. ಅದು ಅವರ ವೈಯಕ್ತಿಕ ವಿಚಾರವಾಗುತ್ತೆ, ಅವ್ರಿಗೆ ಯಾರು ಗೊತ್ತಿದೆ. ಹೌದು, ಆದ್ರೆ ಡಿಸ್ಕ್ರಿಷನ್ ಬಂದ್ಬಿಟ್ಟು ವೈದ್ಯರದಾಗಿರುತ್ತೆ. ವೈದ್ಯರು ಏನ್ ಬ್ರ್ಯಾಂಡ್ ಬರೀತಾರೋ ಅದ್ರ ಮೇಲೆ ನಾವೆಲ್ಲೂ ಹೇಳಿಲ್ಲ. ಇಲ್ಲ ಸರ್, ನಾನು ಇವತ್ತಿನ ವಿಚಾರ ಬಂದು ಸರ್, ಮೇ 20 ಬಂದ್ಗೆ ನಾವು ಬೆಂಬಲ ವ್ಯಕ್ತಪಡಿಸ್ತಲ್ಲ, ನಾವು ಶಾಪ್ ಓಪನ್ ಇರ್ತದೆ ಅಂತ. ನಾನು ಮೊದಲು ಇಲ್ಲಿ ವಿಚಾರ ಹೇಳ್ತೀನಿ ಸರ್, ನೀವು ಬೇರೆ ಬಿಸ್ನೆಸ್ ಜೊತೆಗೆ ನಮ್ಮ ಸರ್ವಿಸ್ ನ ಬೇರೆ ಬಿಸ್ನೆಸ್ ಜೊತೆಗೆ ತಾಳೆ ಹಾಕ್ಬೇಡಿ. ವಿ ಆರ್ ಗಿವಿಂಗ್ ಸರ್ವಿಸ್. ಇಲ್ಲ ಸರ್, ಅಷ್ಟೇ ಸರ್.